ವೆಲ್ಕಮ್ ಬ್ಯಾಕ್. ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ ಬನ್ನಿ. ಓಕೆ, ಮೋದಿ ಅವರ ಇವತ್ತಿನ ಮಾತಿಗೆ ಫುಲ್ ಗರಂ ಆಗಿದ್ದಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ. ಮೋದಿ ಅವರ ಹತ್ರ ವಿಷಯ ಇಲ್ಲ, ಬುರುಡೆ ಬಿಡ್ತಾರೆ. ಕುಮಾರಸ್ವಾಮಿ ಬದುಕಿ ಬಾಳ್ತಿರೋದು ಕರ್ನಾಟಕದಲ್ಲಿ, ಆ ವಿಚಾರವನ್ನ ಮೋದಿಯಿಂದ ಹೇಳಿಸ್ಕೊಳ್ಬೇಕಾಗಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇದರ ಜೊತೆಗೆ ಬೆಂಗಳೂರಿನ ಜೆಪಿ ನಗರದಲ್ಲಿ ಮಾತನಾಡಿದಂತಹ ಸಿಎಂ ಕುಮಾರಸ್ವಾಮಿ ಏನು ಅಂತಕ್ಕಂಥದ್ದು ರಾಜ್ಯದ ಜನಗಳಿಗೆ ಗೊತ್ತಿದೆ. ನಾನೇನು ಪಾಕಿಸ್ತಾನದಲ್ಲ ವಾಸ ಮಾಡ್ತಾ ಇರ್ತಕ್ಕಂಥದ್ದು, ನಾನು ಬದುಕಿ ಬಾಳ್ತಾ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ಸಾಲ ಮನ್ನಾ ಮಾಡಿಲ್ವಾ ನಾನು? ಕರ್ನಾಟಕದಲ್ಲಿ ಏನು ಬಿಜೆಪಿ ಗೆದ್ದಿದೆಯಾ? ಸೋತ ಎರಡು ಪಕ್ಷಗಳು ಒಂದಾಗಿದ್ದಾರೆ ಅಂದರೆ ಹಾಗಾದರೆ ಬಿಜೆಪಿ ಏನು ಗೆದ್ದಿದೆಯಾ? ಇದೆಲ್ಲ ಸುಮ್ಮನೆ ಬರೀ ಬುರುಡೆ ಬಿಡ್ತಾ ಇರ್ತಕ್ಕಂಥ ವಿಚಾರ ಅಂತ ಮೋದಿ ವಿರುದ್ಧ ಮತ್ತೆ ವಾಗ್ದಾಳಿ ಮಾಡಿದ್ದಾರೆ ಸಿಎಂ ಕುಮಾರಸ್ವಾಮಿ. ಸೊ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇವತ್ತು ಮೋದಿ ಅವರ ಭಾಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಂಗ್ ಕೊಟ್ಟಿದ್ದಾರೆ. ಅಂದರೆ ಮೋದಿ ಅವರು ಇವತ್ತು ಚಿತ್ರದುರ್ಗದಲ್ಲಿ ಭಾಷಣವನ್ನು ಮಾಡ್ತಾ ಅನೇಕ ವಿಚಾರಗಳ ಬಗ್ಗೆ ಮಾತನಾಡಿದ್ರು. ಅಲ್ಲಿ ನಾವು ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡಿದ್ರೆ ಕಣ್ಣೀರು ಹಾಕಿದವರು ಇಲ್ಲಿ ಕಾಂಗ್ರೆಸ್ ಮತ್ತು JDSನವರು ಅಂತಕ್ಕಂಥದ್ದು ಒಂದು ವಿಚಾರ. ಎರಡು ಸೋತ ಪಕ್ಷಗಳು ಸೇರಿಕೊಂಡು ಅಧಿಕಾರವನ್ನು ಮಾಡಿವೆ ಕರ್ನಾಟಕದಲ್ಲಿ ಅಂತಕ್ಕಂಥದ್ದು ಮತ್ತೊಂದು ವಿಚಾರ. ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇರೋದು ಪಾಕಿಸ್ತಾನದಲ್ಲ ಭಾರತದಲ್ಲ ಅಂತಕ್ಕಂಥ ಪ್ರಶ್ನೆಯನ್ನು ಮಾಡಿದ್ರು. ಸೊ ಈ ಎಲ್ಲ ವಿಚಾರಗಳಿಗೂ ಉತ್ತರವನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ. ನರೇಂದ್ರ ಮೋದಿ ಅವರು ಬುರುಡೆ ಬಿಡುತ್ತಿದ್ದಾರೆ, ಅವರಿಗೆ ಬೇರೆ ವಿಚಾರ ಇಲ್ಲ. ನಾನು ಬದುಕಿ ಬಾಳ್ತಿರೋದು ಕರ್ನಾಟಕದಲ್ಲಿ, ಅದೆಲ್ಲರಿಗೂ ಕೂಡ ಗೊತ್ತು. ರಾಜ್ಯಭಾರವನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಮೋದಿ ಅವರಿಂದ ನಾನು ಕಲಿಬೇಕಾಗಿಲ್ಲ. ರಾಜ್ಯದಲ್ಲಿ ಎರಡು ಸೋತ ಪಕ್ಷಗಳು ಸೇರ್ಕೊಂಡು ಅಧಿಕಾರ ಮಾಡಿವೆ ಅಂತಂದರೆ ಹಾಗಾದರೆ ಬಿಜೆಪಿ ಗೆದ್ದಿದೆಯಾ? ಬಿಜೆಪಿ ಏನು ಗೆದ್ದಿರೋ ಪಕ್ಷನ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ನಿರೀಕ್ಷಿತ, ಖಂಡಿತವಾಗಿ ಯಾವಾಗ ಪ್ರಧಾನಿ ಮೋದಿ ಅವರು ರಾಜ್ಯ ಸರ್ಕಾರ ಮತ್ತು ಕುಮಾರಸ್ವಾಮಿ ಅವ್ರನ್ನ ಟಾರ್ಗೆಟ್ ಮಾಡಿ ಮಾತನಾಡಿದ್ರು, ಸಹಜವಾಗಿಯೇ ಅದಕ್ಕೆ ಕೌಂಟರ್ ಕೊಡ್ತಾರೆ ಮುಖ್ಯಮಂತ್ರಿಗಳು ಅಂತಕ್ಕಂಥ ನಿರೀಕ್ಷೆ ಇತ್ತು. ಇವತ್ತು ಬೆಂಗಳೂರಿನ JP ನಗರದಲ್ಲಿ ಕುಮಾರಸ್ವಾಮಿ ಮೋದಿ ಅವರ ಮೇಲೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮೋದಿ ಅವರಿಗೆ ಯಾವ ವಿಚಾರನೂ ಇಲ್ಲ, ಮಾತನಾಡಕ್ಕೆ ಅವ್ರ ಹತ್ರ ವಿಷಯನೇ ಇಲ್ಲ. ಕರ್ನಾಟಕಕ್ಕೆ ಬಂದು ಮಾತನಾಡುವಂತಹ ವಿಷಯಗಳೇ ಅವ್ರ ಹತ್ರ ಇಲ್ಲ. ಹಾಗಾಗಿ ಮೋದಿ ಅವರು ಬರೀ ಬುರುಡೆ ಬಿಡ್ತಾರೆ ಅಂತ. ಸಭೆ ಇದೆಯಲ್ಲ, ಉತ್ತರ ಕೊಡ್ಲಿಕ್ಕೆ ಇಶ್ಯೂನೇ ಇಲ್ಲ. ಅಲ್ಲಿ ಬರೀ ಬುರುಡೆ ಭಾಷಣ ಮಾಡ್ಕೊಂಡಿದ್ದಾರೆ, ಬರೀ ಸುಳ್ಳು ಹೇಳ್ಕೊಂಡು ಹೋಗಿದ್ದಾರೆ. ಸಾಲ ಮನ್ನಾ ಮಾಡಿಲ್ವೇ? ನಾವು ಕಣ್ಣಲ್ಲಿ ನೀರು ಹಾಕಿರೋದು ಅಲ್ಲಿ ಮಳವಳ್ಳಿನಲ್ಲಿ ಒಬ್ಬ ಯೋಧನ ಹೆಂಡತಿ ಕಣ್ಣಲ್ಲಿ ನೀರು ಹಾಕಿಸಿದ್ರಲ್ಲ, ಅದಕ್ಕೆ ಕಣ್ಣಲ್ಲಿ ನೀರು ಹಾಕಿರೋದು. ನಾನಿರೋದು ಕರ್ನಾಟಕ ರಾಜ್ಯದಲ್ಲಿ, ನನಗೂ ಸ್ವಲ್ಪ ತಿಳುವಳಿಕೆ ಇದೆ. ಮೋದಿ ಒಬ್ಬರೇ ಅಲ್ಲ ತಿಳ್ಕೊಂಡಿರೋದು. ಕುಮಾರಸ್ವಾಮಿ ಬದುಕ್ತಿರೋದು, ಬಾಳಿರೋದು, ಜೀವನ ಮಾಡಿರೋದು ಕರ್ನಾಟಕದೊಳಗೆ, ಇಂಡಿಯಾ ದೇಶದೊಳಗೆ. ಮೋದಿ ಅವರಿಂದ ಏರ್ ಸ್ಟ್ರೈಕ್ ಬಗ್ಗೆ ಇಡೀ ವಿದೇಶ ಮೆಚ್ಕೊಳ್ತಾ ಇದೆ, ವಿರೋಧ ಪಕ್ಷಗಳು ಬೆಂತಟ್ಟಬೇಕಷ್ಟೇ. ಓಕೆ, ಇದು ಕುಮಾರಸ್ವಾಮಿ ಅವರ ಮಾತು. ಮೋದಿಯಿಂದ ನನಗೆ ಹೇಳಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ. ಕುಮಾರಸ್ವಾಮಿ ಬದುಕಿ ಬಾಳ್ತಾ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ಬರೀ ಇವರಿಗೆ ಈ ಇಶ್ಯೂಗಳಿಲ್ಲ, ವಿಚಾರಗಳಿಲ್ಲ ಮಾತನಾಡೋದಕ್ಕೆ. ಬರೀ ಬುರುಡೆ ಬಿಟ್ಕೊಂಡು ಭಾಷಣ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನನಗೂ ಸ್ವಲ್ಪ ಪ್ರಜ್ಞೆಯಿಂದ, ಏನು ಮೋದಿ ಮಾತ್ರ ಬುದ್ಧಿವಂತ ಅಲ್ಲ, ನಾನು ಬುದ್ಧಿವಂತನೇ. ನಾವು ಕಣ್ಣೀರು ಹಾಕಿದ್ದು ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡಿದ್ರು ಅಂತಲ್ಲ. ಇಲ್ಲಿ ಮಂಡ್ಯದಲ್ಲಿ ಒಬ್ಬ ಗುರು ಅಂತ ಯೋಧ ಪುಲ್ವಾಮಾ ಅಟ್ಯಾಕ್ನಲ್ಲಿ ದಾಳಿಗೀಡಾದಾಗ ಅವರ ಪತ್ನಿ ಕಣ್ಣೀರು ಹಾಕಿದ್ರಲ್ಲ, ಅದಕ್ಕೆ ನಾವು ಕಣ್ಣೀರು ಹಾಕಿದ್ವಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಆದರೆ ಅದಕ್ಕೂ ಮೊದಲು ಚಿತ್ರದುರ್ಗದಲ್ಲಿ ಮೋದಿ ಅವರು ಏನು ಹೇಳಿದ್ರು ಅಂತ ಕೇಳೋಣ ಬನ್ನಿ. जब हमने आतंकियों पर प्रहार किया तो दर्द पाकिस्तान को हुआ, लेकिन आंसू हमारे यहां कांग्रेस और JDS उनके साथियों के निकले. यहां के मुख्यमंत्री तो एक कदम और आगे बढ़ गए. कहते हैं कि भारत के वीरों के पराक्रम की बात नहीं करनी चाहिए, क्योंकि उनके वोट बैंक को नुकसान होता है.
कभी ये लिंगायत समाज को बांटने की कोशिश करते हैं, कभी वोकालिंगा के खिलाफ लोगों को भड़काते हैं। कांग्रेस के अपने नेताओं ने ये स्वीकार किया है कि बेंगलुरु से लेकर दिल्ली तक विभाजन का कैसा खेल खेला जाए। भाइयों और बहनों, कांग्रेस की ये स्पष्ट सोच रही है कि जहां मौका मिले वहां समाज को बांट दो। पीएम किसान सम्मान योजना को शुरू हुए अभी मुश्किल से 1.25 महीना हुआ है, लेकिन अब तक 3 करोड़ किसानों के खाते में पहली किस्त के पैसे जमा हो चुके हैं। 1.5 करोड़ किसानों को दूसरी किस्त भी मिल चुकी है। साथियों, एक तरफ किसानों के लिए हमारी सरकार के ये प्रयास हैं, वहीं दूसरी तरफ कांग्रेस जेडीएस के खोखले वादे हैं। क्या इन्होंने किसानों का वादा पूरा किया? कर्ज माफी हुई? किसानों के खाते में पैसा आया? अरे वेवर नहीं, वारंट निकलता है, वारंट।